ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಬಂಧುಗಳಿಗೆ ವಾಸ್ತು ಭುವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇಷ್ಟು ದಿನ ಜೀವನ್ ವಾಸ್ತು ಅಂತಿದ್ದರು, ಇವಾಗ ನೋಡ್ರಿ ವಾಸ್ತು ಭುವನ್ ಅಂತ ಕರೀತಾ ಇದ್ದಾರೆ. ಯಾಕೆ ಅಂತಂದಾಗ ಬಹಳಷ್ಟು ಜನ ನನಗೆ ಸಜೆಸ್ಟ್ ಮಾಡ್ತಾಯಿದ್ರು, ಗುರುಗಳೇ ನೀವು ತುಂಬ ಚೆನ್ನಾಗಿರೋ ಕಂಟೆಂಟ್ ಕೊಡ್ತಾ ಇದ್ದೀರಾ, ಬಹಳ ಚೆನ್ನಾಗಿರೋ ಕಂಟೆಂಟ್ ಕೊಡ್ತಾ ಇದ್ದೀರಾ, ಸೈಂಟಿಫಿಕ್ಕಾಗಿ ಕೊಡ್ತಾ ಇದ್ದೀರಾ, ಲಾಜಿಕಲಾಗಿ ಕೊಡ್ತಾ ಇದ್ದೀರಾ, ಪ್ರಾಕ್ಟಿಕಲಾಗಿ ಕೊಡ್ತಾ ಇದ್ದೀರಾ, ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ನೀವು ವಿಚಾರಗಳನ್ನ ತಿಳಿಸ್ತಾ ಇದ್ದೀರಾ. ನಿಮ್ಮ ಯೂಟ್ಯೂಬ್ ಚಾನಲ್ಲಿ ಯಾಕೆ ವ್ಯೂಸ್ ತುಂಬ ಕಡಿಮೆ ಆಗಿದೆ ಅಂತಂದಾಗ ಎಲ್ಲ ಜನ ಹುಡುಕೋದೆಲ್ಲ ಏನು ಮಾಡ್ತಾರೆ, ಫಸ್ಟು ವಾಸ್ತು ಅಂತ ಹೊಡಿತಾರೆ. ವಾಸ್ತು ಅಂತ ಹೊಡೆದಾಗ ಎಲ್ಲರದ್ದು ಬರ್ತಾ ಇರ್ತದೆ. ನಿಮ್ಮದೇನಾಗುತ್ತೆ ಜೀವನ್ ವಾಸ್ತು ಅಂತ ನಮಗೆ ಗೊತ್ತಿರೋರು ಮಾತ್ರ ಗೊತ್ತಿದೆ ಹೊರತು ಬೇರೆಯವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನೀವು ಇದನ್ನು ಬದಲಾಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ವಾಸ್ತು ಅನ್ನೋಂಥದ್ದೇ ಪ್ರಥಮವಾಗಿ ಬರಲಿ ಹೆಸರು, ತದನಂತರ ಏನು ಬೇಕಾದ್ರೆ ಇಟ್ಕೊಳ್ಳಿ ಅಂತಂದರು. ನಾನು ತುಂಬ ದಿನದಿಂದ ಯೋಚನೆ ಮಾಡಿ, ಹೆಚ್ಚು ಕಮ್ಮಿ 1.5 ತಿಂಗಳಿಂದ ಯೋಚನೆ ಮಾಡಿ ಕೊನೆಗೆ ವಾಸ್ತು ಭುವನ್ ಅಂತ ಬಂದಿದ್ದೀನಿ. ವಾಸ್ತು ಅಂತಂತಂದರೆ ಪಂಚಭೂತಗಳ ಮಹಾನ್ ಶಕ್ತಿಯ ಸಮ್ಮಿಳನ ಬಂದ್ಬಿಟ್ಟು ವಾಸ್ತು. ಭುವನ್ ಅಂತಂದರೆ ಭುವನ. ಈ ಭುವನದಲ್ಲಿ ನಾವು ವಾಸ ಮಾಡಬೇಕಾದ್ರೆ ವಾಸ್ತುವನ್ನು ಅಳವಡಿಸ್ಕೊಂಡಾಗ ಮಾತ್ರ ನಮಗೆ ಜೀವನದಲ್ಲಿ ಪ್ರಗತಿ, ಏಳಿಗೆ, ಅಭಿವೃದ್ಧಿ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಬರುತ್ತೆ ಅಂತ. ಹಾಗಾಗಿ ಇದನ್ನು ವಾಸ್ತು ಭುವನ್ ಅಂತ ಬದಲಾಯಿಸ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡ್ತಾ ಹೋಗಿ, ಲೈಕ್ ಮಾಡ್ತಾ ಹೋಗಿ, ಪ್ರಶ್ನೆಗಳನ್ನು ಕೇಳ್ತಾ ಹೋಗಿ. ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ಇನ್ನಷ್ಟು ಮಗದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಹೋಗಿ, ಅದಕ್ಕೂ ಕೂಡ ಸಮಂಜಸವಾದಂತಹ ಸೈಂಟಿಫಿಕ್ ಬೇಸ್ಡ್ ಆನ್ಸರನ್ನು ಕೊಡ್ತಾ ಹೋಗ್ತಾ ಇರ್ತೀನಿ. ಓಕೆ, ಇವತ್ತು 3 ವಿಚಾರಗಳು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು, ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು. ಎರಡನೇದು ಪ್ರಶ್ನೆ ಯಾರು ಕೇಳಿದ್ದಾರೆ, ಮಾಸ್ಟರ್ಸ್ ಅಂದರೆ ಗುರುಗಳ ವಿಶೇಷವಾಗಿ ಗುರುಗಳ ಫೋಟೋವನ್ನು ಮನೆಯ ಯಾವ ಭಾಗದಲ್ಲಿಟ್ಟರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಹೊಸದಾಗಿ ನಾನೇನು ಶುರು ಮಾಡ್ತಾ ಇದ್ದೀನಿ ಅಂತಂದರೆ, ಪ್ಲಾನೆಟರಿ ಪೊಸಿಷನ್ಸ್ ಇನ್ ಹೌಸ್ ಅಂದರೆ ಮನೆಯಲ್ಲಿ ಯಾವ ಗ್ರಹಗಳು ಎಲ್ಲೆಲ್ಲಿ ಇರುತ್ತವೆ ಅಂತ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಜ್ಞಾನವನ್ನು ಕೊಡೋಣ ಅಂತೇಳಿ ತೊಗೊಳ್ತಾ ಇದ್ದೀನಿ. ಇದರಲ್ಲಿ 9 ಗ್ರಹಗಳು ಬರುತ್ತೆ. 9 ಗ್ರಹಗಳಲ್ಲಿ ಒಂದೊಂದು ಗ್ರಹವಾಗಿ ನಾನು ಒಂದೊಂದು ಎಪಿಸೋಡಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ. ಓಕೆ, ಈಗ ಕಾಮನ್ ಮಿಸ್ಟೇಕ್ಸು ಅಂತ ಬಂದಾಗ ಏನಾಗುತ್ತೆ ಅಂದರೆ, ಎಷ್ಟೋ ಕಡೆ ಮನೆಗೆ ಸುಂದರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ, ದೊಡ್ಡ ಮನೆ ಇರುತ್ತೆ, ಒಳ್ಳೆ ಅರಮನೆ ಇದ್ದಂಗೆ ಇರುತ್ತೆ, ಎಲ್ಲ ಇರುತ್ತೆ. ನಾನು ಬೇಕಾದಷ್ಟು ಕೇಸ್ ಸ್ಟಡೀಸ್ಗಳೆಲ್ಲ ನೋಡಿದ್ದೀನಿ. ನೋಡಿದಾಗ ಏನಾಗಿದೆ, ನೋಡ್ತಾ ಇದ್ದಾಗ ಮನೆಗೂ ಇಷ್ಟು ಚೆನ್ನಾಗಿದೆ ಅಂತಾರೆ, ಒಳಗಡೆ ಹೋದರೆ ಇಂಟೀರಿಯರ್ ಅಷ್ಟು ಚೆನ್ನಾಗಿರುತ್ತೆ, ಎಲ್ಲ ಇರುತ್ತೆ. ಆದರೆ ಆ ಮನೇಲಿರೋರು ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ತಾ ಇದ್ದಾರೆ ಅಂದರೆ ಖಂಡಿತವಾಗಲೂ ಯಾರೂ ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ತಾ ಇಲ್ಲ. ಯಾಕೆ ಬಾಳ್ತಾ ಇಲ್ಲ ಅಂತಂತಂದರೆ, ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನು, ಒಬ್ಬೊಬ್ರದ್ದು ಒಂದೊಂದು ಪ್ರೊಫೆಷನು, ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ ಜೀವನವನ್ನು ನೋಡುವಂತಹ ರೀತಿ ಇರುತ್ತಲ್ಲ, ಅದು ಬೇರೆ ರೀತಿಯಲ್ಲಿ ಇರ್ತದೆ. ಹಾಗಾಗಿ ಒಬ್ರಿಗೆ ಹೊಂದಾಣಿಕೆಗಳು ಆಗೋದಿಲ್ಲ. ಈ ಹೊಂದಾಣಿಕೆಗಳು ಆಗಲಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾರೆ ಅಂತಂದರೆ, ಭಿನ್ನಾಭಿಪ್ರಾಯಗಳು ಬರ್ತದೆ. ಈ ಭಿನ್ನಾಭಿಪ್ರಾಯ ಬಂದಾಗ ಹೆಚ್ಚಾಗಿ ಎಲ್ಲಿ ಡಿಸ್ಕಸ್ ಮಾಡ್ತಾರೆ ಅಂತಂತಂದರೆ, 2 ಹೊತ್ತೋ 3 ಹೊತ್ತೋ 1 ಹೊತ್ತೋ ಊಟ ಮಾಡ್ಬೇಕಾದ್ರೆ ಎಲ್ಲಿ ಸೇರ್ತಾರಲ್ಲ ಅಲ್ಲಿ ಊಟ ಮಾಡುವಂಥ ಈ ಸ್ಥಳದಲ್ಲಿ ಏನಾಗುತ್ತೆ ಅಂತಂದರೆ, ಈ ಭಿನ್ನಾಭಿಪ್ರಾಯಗಳನ್ನು ಅವರು ಏನು ಮಾಡ್ತಾ ಇರ್ತಾರೆ, ವ್ಯಕ್ತಪಡಿಸ್ತಾ ಹೋಗ್ತಾ ಇರ್ತಾರೆ. ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಹೋದಾಗ ಏನಾಗುತ್ತೆ ಅಂತಂದರೆ, ಅವರಿಗೆ ಮನಸ್ಸಿಗೆ ಆಘಾತ ಉಂಟಾಗುತ್ತೆ. ಮನಸ್ಸಿಗೆ ಆಘಾತ ಹೆಂಗಾಗುತ್ತೆ, ಏನಾಗುತ್ತೆ ಅಂತಂದಾಗ, ಅವರು ಸೇವಿಸ್ತಾ ಇರುವಂಥ ಆಹಾರದ ಜೊತೆಗೆ ಏನು ಮಾಡ್ತಾ ಇರ್ತಾರೆ, ಅವರು ಈ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಕೊಂಡು ಒಬ್ಬರ ಮೇಲೆ ಒಬ್ಬರು ಜಗಳ ಮಾಡಿಕೊಂಡು ಒಬ್ಬರನ್ನೊಬ್ಬರನ್ನ ದೂಷಿಸ್ಕೊಂಡು ಬೈಕೊಂಡು ಆಡಿಕೊಂಡು ನಗಾಡಿಕೊಂಡು ಹೀಯಾಳಿಸ್ಕೊಂಡು ಊಟ ಮಾಡೋದ್ರಿಂದ ಏನಾಗುತ್ತೆ ಅಂತಂದಾಗ, ಆ ಯಾವ ಭಾವನೆಯಿಂದ ನಾವು ಆಹಾರವನ್ನು ಸೇವನೆ ಮಾಡ್ತಾ ಇರ್ತೀವೋ ಅದೇ ಭಾವನೆ ಏನಾಗ್ಬಿಡುತ್ತೆ ಅಂದರೆ ನಮಗೆ ನಮ್ಮ ಜೀವನದಲ್ಲಿ ವ್ಯಕ್ತ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಲ್ಲ, ಯಥಾ ಅನ್ ತಥಾ ಮನ್, ಯಥಾ ಮನ್ ತಥಾ ಭಾವನ್, ಯಥಾ ಭಾವನ್ ತಥಾ ಜೀವನ್ ಅಂತಂದ್ಬಿಟ್ಟು ನಾವು ಆಹಾರವನ್ನು ಯಾವ ರೀತಿಯಲ್ಲಿ ಸೇವನೆ ಮಾಡ್ತಾ ಇರ್ತೀವಲ್ಲ, ಎಂಥ ಒಂದು ವಾತಾವರಣದಲ್ಲಿ ಸೇವನೆಯನ್ನು ಮಾಡ್ತಾ ಇರ್ತೀವಲ್ಲ, ಅದು ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಿನ ಮೇಲೆ ವಿಶೇಷವಾಗಿ ಪರಿಣಾಮ ಬೀರುತ್ತೆ. ಮನಸ್ಸಿನ ಮೇಲೆ ಬೀರಿದಂಥ ಪರಿಣಾಮ ಏನಾಗುತ್ತೆ ಅಂದರೆ, ಅದು ನಮ್ಮ ಭಾವನೆಗಳಲ್ಲಿ ಬರುತ್ತೆ. ನಮ್ಮ ಭಾವನೆಗಳಲ್ಲಿ ಬಂದಾಗ ಏನಾಗುತ್ತೆ, ಆ ಭಾವನೆಗೆ ತಕ್ಕನಾಗಿ ನಮ್ಮ ಜೀವನ ರೂಪುಗೊಳ್ತಾ ಹೋಗ್ತಾ ಇರ್ತದೆ. ಹಾಗಾಗಿ ಇವತ್ತು ವಾಸ್ತು ಭುವನಿಂದ ನಿಮಗೆ ಹೇಳುವಂಥ ವಿಶೇಷವಾದ ಒಂದು ಇದು ಏನಂತಂದರೆ, ಊಟ ಮಾಡ್ಬೇಕಾದ್ರೆ ಅದಕ್ಕೋಸ್ಕರ ನಮ್ಮವರೆಲ್ಲ ಏನು ಮಾಡೋರು, ಅವಾಗೆಲ್ಲ ಊಟ ಮಾಡುವಂಥದ್ದು ಒಂದು ಯಜ್ಞ ಇದ್ದಂಗೆ. ಯಜ್ಞವನ್ನು ಮಾಡಬೇಕು, ಯಾವ ರೀತಿಯಲ್ಲಿ ಪರಿಶುದ್ಧಿಯಾಗಿ ಅನ್ಯಮನಸ್ಕತೆ ಇಲ್ಲದೆ ತಾದಾತ್ಮ್ಯತೆಯಿಂದ ಯಾವ ರೀತಿಯಲ್ಲಿ ಮನಸ್ಸನ್ನು ಕೊಟ್ಟು ಇಡೀ ಶರೀರದ ಎಲ್ಲ ಒಂದು ಫೋಕಸ್ಸು ಕಾನ್ಸಂಟ್ರೇಷನ್ ಏನಿರುತ್ತಲ್ಲ ಅದನ್ನೆಲ್ಲ
ಅನ್ನವನ್ನು ಅನ್ನುವಂಥ ಆ ಒಂದು ಯಜ್ಞಾಹಾರವನ್ನು ಯಾವ ರೀತಿ ಯಜ್ಞಕ್ಕೆ ಕೊಡ್ತಾ ಇರ್ತಾರಲ್ಲ ಅವರು, ಆಪೋಷಣೆ ಕೊಡ್ತಾರಲ್ಲ, ಅದೇ ರೀತಿಯಲ್ಲಿ ನಾವು ಆಹಾರವನ್ನು ಸೇವನೆ ಮಾಡಬೇಕು. ಅದಕ್ಕೋಸ್ಕರ ಊಟ ಮಾಡ್ಬೇಕಾದ್ರೆ ಮಾತಾಡಬೇಡಿ ಅಂತಲೂ ಕೂಡ ಹೇಳ್ತಾರೆ. ಮಾತಾಡ್ತಾ ಇದ್ದಾಗ ಏನಾಗ್ಬಿಡುತ್ತೆ, ತಮಾಷೆಗೆ ಹೋಗಿದ್ದದು ಅಮಾವಾಸ್ಯೆನೇ ಆಗ್ಬಿಡ್ತದೆ. ಹಂಗಾಗ್ಬಿಟ್ಟು ಹಾಗಾಗಿ ಊಟ ಮಾಡ್ಬೇಕಾದ್ರೆ ಮಾಡದೆ ಅನ್ಯ ಮನಸ್ಕರಾಗಿ ಊಟವನ್ನು ಮಾಡದೆ ಧ್ಯಾನ ಮನಸ್ಕರಾಗಿ, ಆಹಾರಕ್ಕೆ ವಿಶೇಷವಾದಂಥ ಶಕ್ತಿ ಇದೆ. ಅನ್ನ ಇಲ್ಲದಿದ್ದರೆ ನಾವು ಯಾರೂ ಇಲ್ಲ. ಈ ಶರೀರಕ್ಕೆ ಬೇಕಾಗಿರೋದು ಅನ್ನಬ್ರಹ್ಮ. ಸೊ ಈ ಅನ್ನಬ್ರಹ್ಮ ಹೋಯ್ತು ಅಂತಂತಂದರೆ ನಮಗೆ ಮನೋಬ್ರಹ್ಮ ತುಂಬ ಚೆನ್ನಾಗಿ ಇರ್ತಾನೆ. ಮನೋಬ್ರಹ್ಮ ಚೆನ್ನಾಗಿದ್ದರೆ ಭಾವನಾ ಬ್ರಹ್ಮ ಚೆನ್ನಾಗಿರ್ತಾನೆ. ಭಾವನಾ ಬ್ರಹ್ಮ ಚೆನ್ನಾಗಿದ್ದರೆ ಜೀವನ ಬ್ರಹ್ಮ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಊಟವನ್ನು ಮಾಡಬೇಕಾದಾಗ ದಯವಿಟ್ಟು ಈ ಒಂದು ತಪ್ಪನ್ನು ಮಾಡಿಬಿಡಿ. ನಾನು ಸುಮಾರು ಕಡೆ ನೋಡ್ಬಿಟ್ಟಿದ್ದೀನಿ. ನಾನು ಭಾಳ ಜನ ಊಟ ಮಾಡ್ಬೇಕಾದ್ರೆ ಜಗಳ ಆಡೋದು, ಕಿತ್ತಾಡೋದು, ಮಾಡೋದು, ಬೈಕೊಳ್ಳೋದು, ಈಯಾಡಿಸ್ಕೊಳ್ಳೋದು, ನಿನ್ಸೋಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಮಕ್ಕಳು ತಪ್ಪು ಮಾಡಿದ್ರು ಕೂಡ ಊಟ ಮಾಡ್ಬೇಕಾದ್ರೆ ಅವ್ನು ಬೈಬೇಡ ಅಂತಂತ ಹೇಳ್ತಾರೆ. ಅಬ್ಸರ್ವ್ ಮಾಡಿ ನೋಡಿ, ನಾನು ಚಿಕ್ಕ ವಯಸ್ಸಲ್ಲಿದ್ದ ಬಗ್ಗೆ ಅದೆಲ್ಲ ಅಬ್ಸರ್ವ್ ಮಾಡ್ತಿದ್ದೆ. ಮಕ್ಕಳು ಊಟ ಮಾಡ್ಬೇಕಾದ್ರೆ ಅವ್ನು ಏನೇ ತಪ್ಪು ಮಾಡಿದ್ರು ಕೂಡ ಊಟ ಮಾಡ್ಬೇಕಾದ್ರೆ ಅವ್ನಿಗೆ ಬೈತಾ ಇರಲಿಲ್ಲ, ಅವನಿಗೆ ನಿಂದಿಸ್ತಾ ಇರಲಿಲ್ಲ, ಅವನಿಗೆ ಹೀಯಾಡಿಸ್ತಾ ಇರಲಿಲ್ಲ, ಅವನ ತಪ್ಪುಗಳನ್ನು ಎತ್ತಿ ಹೇಳ್ತಾ ಇರಲಿಲ್ಲ. ಯಾಕಂದರೆ ಊಟ ಮಾಡುವಾಗ ಅವ್ನು ನೆಮ್ಮದಿಯಾಗಿ ಊಟ ಮಾಡಲಿ. ಅವ್ನು ನೆಮ್ಮದಿಯಾಗಿ ಊಟ ಮಾಡ್ತು ಅಂತಾರೆ, ಮನಸ್ಸು ನೆಮ್ಮದಿಯಾಗಿರ್ತದೆ. ಮನಸ್ಸು ನೆಮ್ಮದಿಯಾಗಿದ್ದರೆ ಏನು ಮಾಡ್ತದೆ, ಅದು ಸಚ್ಚಿಂತನೆಗಳನ್ನು ಮಾಡ್ತದೆ. ಸಚ್ಚಿಂತನೆಗಳು ಬಂದಾಗ ಏನಾಗುತ್ತೆ, ಸದ್ಭಾವನೆಗಳು ಬರ್ತವೆ. ಸದ್ಭಾವನೆಗಳು ಬಂದಾಗ ಏನಾಗುತ್ತದೆ, ಸತ್ಕಾರ್ಯಗಳಾಗುತ್ತೆ ಅಲ್ವಾ. ಸೊ ಹಾಗಾಗಿ ಇವತ್ತು ಹೇಳ್ತಾರಂಥದ್ದು ಏನಂತಂದರೆ, ದಯವಿಟ್ಟು ಊಟ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಬೈದಾಟ, ಹೊಯ್ದಾಟ, ತೊಯ್ದಾಟ, ಅರ್ಚಾಟ, ಕಿರ್ಚಾಟ, ಹೋಲಾಟ, ಹೂಲಾಟ ಯಾವುದು ಮಾಡಬೇಡಿ. ಸುಖ ಶಾಂತಿ ನೆಮ್ಮದಿಯಿಂದ ಅನ್ನವನ್ನು ಕೊಟ್ಟಂಥ ಆ ರೈತನಿಗೆ ನಮಗೆ ನೆಮ್ಮದಿಯನ್ನು ಕೊಡ್ತಾರಂತ, ನಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಾರಂಥ ಈ ದೇಶವನ್ನು, ರೈತನನ್ನು ಮತ್ತು ಸೈನಿಕನನ್ನು ನೆನೆಸ್ಕೊಂಡು ನೆಮ್ಮದಿಯಿಂದ ಆ ತಾಯಿ ಭುವನೇಶ್ವರಿಯನ್ನು ನೆನೆಸ್ಕೊಂಡು, ಕನ್ನಡ ನಾಡಲ್ಲಿರುವಂಥವ್ರು, ಹಾಗೆ ತಾಯಿ ಅನ್ನಪೂರ್ಣೆಯನ್ನು ನೆನೆಸ್ಕೊಂಡು ಈ ಅನ್ನದ ಒಂದೊಂದು ಅಗಳು ಕೂಡ ನನಗೆ ಶಕ್ತಿ ಚೈತನ್ಯವನ್ನು ಕೊಡಲಿ, ನನಗೆ ಸದ್ಭಾವನೆಯನ್ನು ಕೊಡಲಿ ಅಂತಂದು ಕೇಳಿಕೊಂಡು ಚೆನ್ನಾಗಿ ಊಟ ಮಾಡೋವಂಥದ್ದು ಭಾಳ ಶ್ರೇಯಸ್ಕರ. ಓಕೆ, ರೈಟ್. ಕೇಳ್ತಾ ಇದ್ರಲ್ಲ ಮಾಸ್ಟರ್ಸ್ ಅಂತಂದರೆ, ನಾನು ಸಾಧಾರಣವಾಗಿ ಯಾರನ್ನೆಲ್ಲ ಅಂತಂದರೆ ನನಗೆ ತಿಳಿದಂಗೆ ನಾನು ಹೇಳ್ತಾ ಇರ್ತೀನಿ ಅಂದರೆ, ಸ್ವಾಮಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಈಸ್ ಎ ಗ್ರೇಟ್ ಮಾಸ್ಟರ್. ಹಾಗೆಯೇ ಗುರುನಾನಕರು ಗ್ರೇಟ್ ಮಾಸ್ಟರ್. ಹಾಗೆ ಬೇರೆ ಪಂಗಡದಲ್ಲಿರುವಂಥವ್ರಿಗೆ ಜೀಸಸ್ ಆಗಿರಬಹುದು, ಅಥವಾ ಕೆಲವರಿಗೆ ಸಾಯಿಬಾಬಾ ಅಂತ ಅಂದ್ಕೊಂಡಿರ್ತಾರೆ, ಅವ್ರು ಬೇಕಾರಾಗಿರ್ಬೋದು. ದತ್ತಾತ್ರೇಯರು ಅವರು ಭಗವಂತನೂ ಹೌದು, ಹಾಗೆ ಮಹಾನ್ ಗುರುವೂ ಹೌದು. ಅದು ಬಿಟ್ಟು ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾಗಿರುವಂಥ ಒಂದು ಉತ್ತಮ ಜ್ಞಾನವನ್ನು ಕೊಟ್ಟು ನಿಮ್ಮ ಜೀವನವನ್ನು ಮಾರ್ಪಾಡಾಗೋದಕ್ಕೆ ಇಂಥ ಒಬ್ಬ ಮಾಸ್ಟರ್ ನನಗೆ ಜೀವನದಲ್ಲಿ ಮಾರ್ಗದರ್ಶನವನ್ನು ತೋರಿಸರು ಅಂತ ಮಾಸ್ಟರ್ನೆಲ್ಲ ಇಡುವಂಥ ಸ್ಥಾನ ಯಾವುದು ಅಂತಂದರೆ, ವಾಸ್ತು ಪ್ರಕಾರ ವಿಶೇಷವಾಗಿ ವೆಸ್ಟ್ ಭಾಗದಲ್ಲಿಡು ಅಂತ ಹೇಳುತ್ತೆ, ಪಶ್ಚಿಮ ಭಾಗದಲ್ಲಿಡು ಅಂತ ಹೇಳ್ತದೆ. ಈ ಪಶ್ಚಿಮದಿಂದ ಅವ್ರು ಏನು ಮಾಡಬೇಕು, ಪೂರ್ವವನ್ನು ನೋಡ್ತಾ ಇರಬೇಕು ಅಂತ ಹೇಳ್ತಾರೆ. ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ದ ಗುರುಸ್ ಅಂತಂದ್ಬಿಟ್ಟು ವಾಸ್ತು ಪ್ರಕಾರ ಹೇಳುವಂಥದ್ದು. ಬೇರೆ ರೀತಿಯಲ್ಲಿ ವಾಸ್ತುಗಳು ಏನು ಹೇಳುತ್ತೆ ಅಂದರೆ, ಈಸ್ಟಲ್ಲೂ ಕೂಡ ಇಟ್ಕೋ ಅಂತ ಹೇಳುತ್ತೆ. ಯಾಕೆ ಅಂತಂತಂದಾಗ, ಈಸ್ಟಿಂದ ನನಗೆ ಪ್ರಖರವಾದ ಜ್ಞಾನವನ್ನು ಕೊಡುವಂಥದ್ದು ಸೂರ್ಯದೇವ. ಹಾಗಾಗಿ ಸೂರ್ಯನ ಕಡೆಗೂ ಕೂಡ ಗುರುಗಳ ಫೋಟೋವನ್ನು ಇಟ್ಕೋಬಹುದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಇರಬೇಕಾದ ಒಂದೇ ಒಂದು ಎಚ್ಚರಿಕೆ, ಗುರುಗಳ ಫೋಟೋ ಜೊತೆಗೆ ದೇವರ ಫೋಟೋ ಇರೋ ಹಾಗಿಲ್ಲ. ಗುರುನೇ, ದೇವರೇನೆ. ದೇವರ ಮಟ್ಟಕ್ಕೆ ಯಾರು ಹೋಗೋಕ್ಕಾಗಲ್ಲ, ದೇವರು ಮೀರ್ಸಕ್ಕೋ ಹಾಗಲ್ಲ. ಹಾಗಾಗಿ ಗುರುನೇ, ದೇವರೇನೆ. ಹಾಗಾಗಿ ದೇವರ ಫೋಟೋ ಪಕ್ಕದಲ್ಲಿ ಗುರುಗಳ ಫೋಟೋವನ್ನು ಇಡಬೇಡಿ. ಸಾಕಷ್ಟು ಜನ ನಾನು ನೋಡ್ತಾ ಇದ್ದೀನಿ, ಮುಟ್ಟಾಳರಾಗೋ, ಮೂರ್ಖರಾಗೋ, ಮಡಿಯರಾಗೋ ಇಟ್ಬಿಟ್ಟಿರ್ತಾರೆ. ಎಲ್ಲ ಕಡೆ ಏನು ಮಾಡಿಬಿಡ್ತಾರೆ, ಶಿರ್ಡಿ ಸಾಯಿಬಾಬಾದು ಫೋಟೋ ತೊಗೊಂಡೋಗಿ ಇಟ್ಬಿಟ್ಟಿರ್ತಾರೆ, ವಿಗ್ರಹ ತೊಗೊಂಡೋಗಿ ಇಟ್ಬಿಟ್ಟಿರ್ತಾರೆ. ಗುರುನೇ, ದೇವರೇನೆ. ಇಡಬೇಡಿ. ಅವ್ರು ಯಾವತ್ತೂ ದೇವರಾಗಕ್ಕೆ ಸಾಧ್ಯನೇ ಇಲ್ಲ. ಗುರುವಾಗಿರೋದಕ್ಕೆ ಸಾಧ್ಯನೇ ಹೊರತು ದೇವರಾಗಕ್ಕೆ ಸಾಧ್ಯ ಇಲ್ಲ. ಇಂಥ ದೊಡ್ಡ ಮಿಸ್ಟೇಕ್ಸನ್ನು ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಹಾಗೆ ಮಾಡಿನೇ ಅವ್ರ ಜೀವನದಲ್ಲಿ ಸರಿಯಾದ ಭಗವಂತನ ಕೃಪೆ ಅವ್ರಿಗೆ ಸಿಗ್ತಾ ಇಲ್ಲ. ಅರ್ಥ ಆಯ್ತಲ್ಲ? ಗುರು ಕೃಪೆ ಬೇರೆ, ಭಗವಂತನ ಕೃಪೆ ಬೇರೆ. ಹಾಗಾಗಿ ಗುರುವಾಗೇ ಇರಲಿ, ಭಗವಂತನಾಗೇ ಇರಲಿ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಹೇಳ್ತಾನಲ್ಲ, ಹೊಸದಾಗಿ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ಅಂತ ಹೇಳಿದಲ್ಲ, ಅದು ಯಾವುದು ಅಂತಂತಂದರೆ ಪ್ಲಾನೆಟರಿ ಪೊಸಿಷನ್ಸ್ ಇನ್ ಹೌಸ್. ಅಂದರೆ ಮನೆಯಲ್ಲಿ ಯಾವ ಗ್ರಹಗಳು ಎಲ್ಲೆಲ್ಲಿ ಇರುತ್ತವೆ ಅಂತ ಅನ್ನೋದನ್ನು ನೋಡ್ತಾ ಹೋದಾಗ, ಮೊಟ್ಟ ಮೊದಲಾಗಿ ನೀವೆಲ್ಲ ಅಂದ್ಕೊಂಡಿರೋದು ಯಾವ ಗ್ರಹ? ಸೂರ್ಯ ಅಲ್ವಾ? ಸೂರ್ಯ
ಮನೆಯಲ್ಲಿ ಯಾವ ಭಾಗದಲ್ಲಿ ಇರ್ತಾನೆ ಅಂತ. ಮನೆಯ ಒಳಗಡೆಗೆ, ಆಚೆ ಕಡೆ ಇರೋದು ಬೇರೆ, ಅದೆಷ್ಟು ಓಕೆ. ಮನೆಯ ಒಳಗಡೆಗೆ ಯಾವ ಭಾಗದಲ್ಲಿ ಇರ್ತಾನೆ ಅಂತಾರೆ, ವಿಶೇಷವಾಗಿ ಪೂಜಾ ರೂಮಲ್ಲಿ ಆವಾಸ ಸ್ಥಾನ, ಸೂರ್ಯನ ಆವಾಸ ಸ್ಥಾನ ಪೂಜಾ ಮನೆ ಆಗಿರುತ್ತೆ. ಸೊ ಪೂಜಾ ಮನೆ, ನಿಮ್ಮ ಮನೆಯಲ್ಲಿ ಪೂಜಾ ಮನೆ ಎಲ್ಲಿ ಬೇಕಾದ್ರೂ ಇರ್ಬೋದು, ನಾರ್ತಲ್ಲಾದರೂ ಇರ್ಬೋದು, ನಾರ್ತ್ ಈಸ್ಟಲ್ಲಾದರೂ ಇರ್ಬೋದು, ಈಸ್ಟಲ್ಲಾದರೂ ಇರ್ಬೋದು, ಸೌತ್ ಈಸ್ಟಲ್ಲಾದರೂ ಎಲ್ಲಾದರೂ ಇರಬಹುದು. ಆ ಪೂಜಾ ಮನೆಯ ಒಳಗಡೆಗೆ ಸೂರ್ಯನ ಅನುಗ್ರಹ ಇರುತ್ತೆ, ಸೂರ್ಯನ ಗ್ರಹ ಇರುತ್ತೆ, ಸೂರ್ಯನ ಕೃಪಾ ಕಟಾಕ್ಷ ಇರುತ್ತೆ, ಸೂರ್ಯನ ಇರುವು ಅಲ್ಲಿರುತ್ತೆ ಅಂತಂದ್ಬಿಟ್ಟು. ಹಾಗಾಗಿ ಪೂಜಾ ಮನೆಯನ್ನು ನೀವು ಎಷ್ಟು ಶುದ್ಧಿಯಾಗಿ ಇಟ್ಕೊಳ್ತಾ ಇರ್ತೀರೋ ಅಷ್ಟು ಸೂರ್ಯನ ಕೃಪಾ ಕಟಾಕ್ಷ ನಮಗಾಗ್ತಾ ಇರುತ್ತೆ. ಸೂರ್ಯನ ಕೃಪಾ ಕಟಾಕ್ಷ ಆಯಿತು ಅಂತಂದ್ರೆ ಏನೇನಾಗುತ್ತೆ ನಮ್ಮ ಜೀವನದಲ್ಲಿ? ಉನ್ನತಿ, ಪ್ರಗತಿ, ಸಕಲ ಅಭಿವೃದ್ಧಿ, ಸಕಲ ಸಂಪತ್ತು ಇವೆಲ್ಲವನ್ನು ಪಡೆಯುವಂಥ ದಿವ್ಯವಾದ ಜ್ಞಾನವನ್ನು ಸೂರ್ಯ ನಮಗೆಲ್ಲರಿಗೂ ಕೊಡ್ತಾ ಇರ್ತಾನೆ. ಆರೋಗ್ಯ ಬೇಕಾ? ಸೂರ್ಯನಿಂದ ಬೇಕು. ಪ್ರಗತಿ ಬೇಕಾ? ಸೂರ್ಯನಿಂದ ಬೇಕು. ಬೆಳೆ ಬೇಕಾ? ಸೂರ್ಯನಿಂದ ಬೇಕು. ಬೆಳಕು ಬೇಕಾ? ಸೂರ್ಯನಿಂದ ಬೇಕು. ಶಾಖ ಬೇಕಾ? ಸೂರ್ಯನಿಂದ ಬೇಕು. ಎಲ್ಲವೂ ಕೂಡ ಸೂರ್ಯನಿಂದಲೇ ಸಿಗೋದ್ರಿಂದ ಆಗುತ್ತೆ. ಏನಾಗುತ್ತೆ? ಸೂರ್ಯನ ಇರುವಿನ ಸ್ಥಾನ ಯಾವುದು ಅಂತಂದರೆ ಪೂಜಾ ಮನೆ. ಓಕೆ, ಯಾರು ಮೊಟ್ಟ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಲೈಕನ್ನು ಕೊಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಹೆಚ್ಚೆಚ್ಚಾಗಿ ಶೇರ್ ಮಾಡ್ಕೊಳ್ತಾ ಹೋಗಿ. ಸರಿಯಾದ ವಾಸ್ತು ವೇದ ವಿಜ್ಞಾನ ಜ್ಞಾನವನ್ನು ಪಡಿಬೇಕು ಅಂತ ಅನ್ನೋದಾದಾಗ ವಾಸ್ತು ಭುವನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಗವಂತ ಎಲ್ರಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಅಷ್ಟೈಶ್ವರ್ಯಗಳ ಜೊತೆ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.